ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ಹರಿಹರಪುರ ಮಂಜುನಾಥ್. ಇದು ನಿಮ್ಮೆಲ್ಲರ ನೆಚ್ಚಿನ ಗ್ಲೋಬಲ್ ಕನ್ನಡ ಮೀಡಿಯಾ. ನಮ್ಮ ಅನೇಕ ಇತ್ತೀಚಿನ ಸಂಚಿಕೆಗಳಲ್ಲಿ ಒಬ್ಬ ವೀಕ್ಷಕರು ವೈಜಯಂತಿಮಾಲಾ ಅವರ ಬಗ್ಗೆ ಒಂದು ಸಂಚಿಕೆಯನ್ನು ಮಾಡಿ ಸರ್, ಅವ್ರ ಬಗ್ಗೆ ಯಾರೂ ಸಂಚಿಕೆಗಳನ್ನು ಮಾಡಿಲ್ಲ ಅಂತ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ನೋಡಿ, ಒಬ್ಬ ವೀಕ್ಷಕರು ಒಂದು ಬೇಡಿಕೆಯನ್ನು ಇಟ್ಟರೂ ಸಹ ಅದಕ್ಕೂ ಸಹ ನಾವು ಬೆಲೆಯನ್ನು ಕೊಟ್ಟು ವೈಜಯಂತಿಮಾಲಾ ಅವರನ್ನು ಕುರಿತಂತೆ ಇವತ್ತು ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀನಿ. ನೋಡಿ, ಒಂದು ಸಂಚಿಕೆಯನ್ನು ಮಾಡಬೇಕಾದ್ರೆ ನಾವು ಎಷ್ಟೆಲ್ಲ ಇತಿಹಾಸವನ್ನು ಜಾಲಾಡಬೇಕಾಗತ್ತೆ. ಅವರ ಕುಟುಂಬದ ವಿವರಗಳು, ಅವರ ಹುಟ್ಟಿದ ಸ್ಥಳ, ಅವರು ಹೇಗೆ ಚಿತ್ರರಂಗಕ್ಕೆ ಬಂದರು, ಮತ್ತು ಚಿತ್ರರಂಗದಲ್ಲಿ ಯಾವ ರೀತಿಯಲ್ಲಿ ಅವರ ಪಯಣ ಸಾಗ್ತಾ ಇತ್ತು, ಮತ್ತು ಯಾಕೆ ಅವರು ಇದ್ದಕ್ಕಿದ್ದ ಹಾಗೆ ಚಿತ್ರರಂಗದಿಂದ ಮರೆಯಾಗಿ ಹೋದರು, ಅವರ ಇವತ್ತಿನ ಸ್ಥಿತಿಗತಿಗಳು ಏನಿದೆ, ಇವೆಲ್ಲವನ್ನು ನಾವು ಅಧ್ಯಯನ ಮಾಡಿ ಒಂದು ಪರಿಪೂರ್ಣವಾದ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡಬೇಕಾಗುತ್ತೆ. ಹಾಗೆ ಮಾಡುವಾಗ ಸಹ ಎಷ್ಟೋ ವಿವರಗಳು ನಮಗೆ ಲಭ್ಯವಿರೋದಿಲ್ಲ. ಅಂಥ ಸಮಯದಲ್ಲಿ ನಾವು ಸಹ ಅಸಹಾಯಕರಾಗಿ ವಿವರಗಳು ಲಭ್ಯವಿಲ್ಲ ಅಂತ ನಿಮಗೆ ಹೇಳ್ತೀವಿ. ಆದರೆ ಇಷ್ಟೆಲ್ಲ ನಾವು ಅಧ್ಯಯನವನ್ನು ಮಾಡಿ ನಿಮ್ಮ ಮುಂದೆ ಒಂದು ಸಂಚಿಕೆಯನ್ನು ಇಡಬೇಕಾದ್ರೆ ನಮಗೆ ಸುಮಾರು ಇವತ್ತಿನ ದಿನಮಾನದಲ್ಲಿ 5,000 ರೂಪಾಯಿಗಳ ಖರ್ಚು ಬರುತ್ತೆ. ನೀವು ಯಾವ ಯೂಟ್ಯೂಬರ್ನಾದರೂ ಕೇಳಿ ಇದನ್ನು ಖಾತ್ರಿಪಡಿಸ್ಕೊಳ್ಬಹುದು. ಆದರೆ ಈ ನಮ್ಮ ಸಂಚಿಕೆಗಳು 1,00,000 ವೀಕ್ಷಣೆಗಳನ್ನು ಕಂಡ್ರೆ ನಮಗೆ ಸುಮಾರು 3,500 ರೂಪಾಯಿಗಳು ಹಿಂದಿರುಗಿ ಬರುತ್ತೆ. ಇದು ನಾನು ಹೇಳ್ತಾ ಇರೋದು, ನಾನು ಅಧ್ಯಯನವನ್ನು ಮಾಡಿ ನಮ್ಮ ಸ್ಟುಡಿಯೋಗೆ ಬಂದು ಗ್ರೀನ್ ಮ್ಯಾಟ್ನಲ್ಲಿ ಶೂಟ್ ಮಾಡಿ ಅದನ್ನು ಎಡಿಟ್ ಮಾಡಿ ಅದಕ್ಕೆ ತಕ್ಕದಾದಂಥ ಫೋಟೋಗಳನ್ನು ಹುಡುಕಿ ಹಾಕಿ ಕೆಲವು ಬಾರಿ ಫೋಟೋಗಳನ್ನು ಕೂಡ ಕೊಂಡ್ಕೋಬೇಕಾಗತ್ತೆ. ಜೊತೆಗೆ ಚಿತ್ರೀಕರಣವನ್ನು ಮಾಡೋದಕ್ಕೆ ಕ್ಯಾಮ್ರಾ ಬೇಕಾಗುತ್ತೆ, ಲೈಟ್ಸ್ ಬೇಕಾಗುತ್ತೆ. ಇವೆಲ್ಲವನ್ನು ನಾವು ಒಟ್ಟುಗೂಡಿಸಿಕೊಂಡು ಒಂದು ಸಂಚಿಕೆಯನ್ನು ಬಹಳ ಸಂಭ್ರಮದಿಂದ ನಿಮ್ಮ ಮುಂದೆ ತರ್ತೀವಿ. ಆದರೆ ಅದರಿಂದ ನಮಗೆ ಹಿಂದಿರುಗಿ ಬರುವಂಥ ಆದಾಯವನ್ನು ನೀವೇ ನೋಡ್ತಾ ಇದ್ದೀರಿ. ಹಾಗಾಗಿ ನಾನು ಇಂಥ ವೀಕ್ಷಕರಲ್ಲಿ ಕೇಳ್ಕೊಳ್ಳೋದು ಏನು ಅಂದರೆ, ಖಂಡಿತವಾಗಿ ನೀವು ಅವರ ಬಗ್ಗೆ ಸಂಚಿಕೆ ಮಾಡಿ ಅಂತ ಕೇಳೋದು ತಪ್ಪಲ್ಲ. ನಾನೂ ಕೂಡ ನಿಮ್ಮ ಬೇಡಿಕೆಯನ್ನು ಮನ್ನಿಸಿ ಇವತ್ತು ಆ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೀವು ಸಹ ಇಂಥ ಸಂಚಿಕೆಗಳನ್ನು ಮಾಡೋದಕ್ಕೆ ನಮಗೆ ಆರ್ಥಿಕವಾಗಿ ಸಹಾಯ ಮಾಡಿ, ಜೊತೆಗೆ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತುವ ಮೂಲಕ ಎಲ್ಲ ಸಂಚಿಕೆಗಳು ನಿಮ್ಮ ಬಳಿಗೆ ಬರುವ ಹಾಗೆ ಮಾಡಿಕೊಳ್ಳಿ. ಬಂದ ಸಂಚಿಕೆಯನ್ನು ನೋಡಿ ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡಿ, ಲೈಕ್ ಬಟನನ್ನು ಒತ್ತಿ, ಜೊತೆಗೆ ನಿಮ್ಮ ಇಷ್ಟ ಮಿತ್ರರ ಜೊತೆಯಲ್ಲಿ ಸಂಚಿಕೆಗಳನ್ನು ಹಂಚಿಕೊಳ್ಳಿ. ಆಗ ನಾವು ಬೆಳಿಬಹುದು, ನಿಮಗೂ ಇಷ್ಟವಿರುವಂಥ ಸಂಚಿಕೆಗಳನ್ನು ನಿಮ್ಮ ಮುಂದೆ ತರಬಹುದು. ನೋಡಿ, ಇತ್ತೀಚೆಗೆ ನಾವು ಕನ್ನಡದ ಮೊದಲ ಹೊಸ ಅಲೆಯ ಚಿತ್ರ ಸಂಸ್ಕಾರದ ನಾಯಕಿ ಸ್ನೇಹಲತಾ ರೆಡ್ಡಿಯವರ ಜೀವನದಲ್ಲಿ ನಡೆದಂಥ ಒಂದು ದುರಂತವನ್ನು, ರಾಜಕೀಯ ಕ್ರೌರ್ಯಕ್ಕೆ ಅವರು ಬಲಿಯಾದಂಥ ಒಂದು ಸಂಗತಿಯನ್ನು ಒಂದು ಸಂಚಿಕೆಯ ಮೂಲಕ ನಿಮ್ಮ ಮುಂದೆ ಇಟ್ಟಿದ್ವು. ಅಲ್ಲಿ ಎಷ್ಟೋ ಜನ ಸಂದೇಶಗಳನ್ನು ಹಾಕಿದ್ದಾರೆ. ಯಾವ ಕನ್ನಡದ ವಾಹಿನಿಯೂ ಇಂಥ ಸಂಚಿಕೆಗಳನ್ನು ನಮ್ಮ ಮುಂದೆ ಇಟ್ಟಿರಲಿಲ್ಲ, ನೀವು ಜ್ಞಾಪಿಸ್ಕೊಂಡು ಇಟ್ಟಿದ್ದೀರಿ, ಇದು ನಿಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ತೋರಿಸುತ್ತೆ ಅಂತ. ಅದೇ ರೀತಿಯಲ್ಲಿ ವೈಜಯಂತಿಮಾಲಾ ಅವರು ಕೂಡ ದಕ್ಷಿಣ ಭಾರತದಿಂದ ಹಿಂದಿ ಚಿತ್ರರಂಗಕ್ಕೆ ಹೋಗಿ 40ರ ದಶಕದಲ್ಲಿಯೇ ಅಲ್ಲಿ ಅಕ್ಷರಶಃ ಮೊದಲ ಸೂಪರ್ ಸ್ಟಾರಿಣಿಯಾಗಿ ಬೆಳೆದಂಥ ಒಬ್ಬ ಕಲಾವಿದೆ. ಆಕೆಯ ಬಗ್ಗೆ ಸಂಚಿಕೆಯನ್ನು ಮಾಡೋದಕ್ಕೆ ನಿಜವಾಗಿಯೂ ನನಗೆ ಹೆಮ್ಮೆ ಅನಿಸುತ್ತೆ. ತಮಿಳು ಚಿತ್ರರಂಗ ಶೈಶವಾವಸ್ಥೆಯಲ್ಲಿದ್ದಾಗ ಅಲ್ಲಿ ಅನೇಕ ನಾಯಕ ನಾಯಕಿಯರಿದ್ದರು. ಅವರಲ್ಲಿ ಒಬ್ಬರು ನೃತ್ಯ ಕಲಾವಿದೆ ಹಾಗೂ ನಾಯಕಿ ನಟಿ ವಸುಂಧರಾ ದೇವಿಯವರು. ವಸುಂಧರಾ ದೇವಿಯವರ ಪತಿ ಮಂಡ್ಯಂ ಧಾತ್ರಿ ರಾಮನ್ ಅವರು. ಈ ಹೆಸರನ್ನು ಕೇಳಿದಾಗ ಇವರ ಪೂರ್ವಿಕರು ಕರ್ನಾಟಕದೊಂದಿಗೆ ಸಂಬಂಧವನ್ನು ಹೊಂದಿದ್ದರು ಅನ್ನುವ ಅಂಶ ಗಮನಕ್ಕೆ ಬರುತ್ತೆ. ಖಂಡಿತವಾಗಿಯೂ ಅದು ನಿಜ. ವೈಜಯಂತಿಮಾಲಾ ಅವರ ಅಜ್ಜ ಅಂದರೆ ಮಂಡ್ಯಂ ಧಾತ್ರಿ ರಾಮನ್ ಅವರ ತಂದೆ ಮಂಡ್ಯಂ ಧಾತ್ರಿ ರಾಜಗೋಪಾಲಾಚಾರ್ಯ ಅವರು 1938ರಲ್ಲೇ ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ಒಂದು ನರ್ಸಿಂಗ್ ಹೋಮನ್ನು ತೆರೆದಿದ್ದರು ಅಂತ ಮಾಹಿತಿ ಇದೆ. ಜೊತೆಗೆ ವೈಜಯಂತಿಮಾಲಾ ಅವರ ಕುಟುಂಬದ ಒಂದು ಒಡನಾಟ ಮೈಸೂರಿನ ಅರಸರ ಕುಟುಂಬದ ಜೊತೆಗೆ ಬಹಳ ಕಾಲ ಇತ್ತು, ಬಹಳ ಚೆನ್ನಾಗಿತ್ತು ಅಂತ ಕೂಡ ದಾಖಲೆಗಳಿವೆ. ವಸುಂಧರಾ ದೇವಿಯವರು 1943ರಲ್ಲಿ SS ವಾಸನ್ ಅವರು ಜೆಮಿನಿ ಸ್ಟುಡಿಯೋ ಪ್ರೊಡಕ್ಷನ್ನಲ್ಲಿ ತೆರೆಗೆ ತಂದಂಥ ಮಂಗಮ್ಮ ಶಪಥಂ ಚಿತ್ರದ ಒಬ್ಬ ನಾಯಕಿ. ಅದೊಂದು ಯಶಸ್ವಿ ಚಿತ್ರ. ಮುಂದೆ ಅದು ಹಿಂದಿ ಹಾಗೂ ತೆಲುಗು ಭಾಷೆಗಳಿಗೆ ರೀಮೇಕ್ ಆಗುತ್ತೆ. ತೆಲುಗು ಭಾಷೆಯಲ್ಲಿ ಮತ್ತೊಮ್ಮೆ ರೀಮೇಕ್ ಆಗುತ್ತೆ. ಜೊತೆಗೆ ಸಿಂಹಳೀಯ ಭಾಷೆಯಲ್ಲಿ ಕೂಡ ರೀಮೇಕ್ ಆದಂಥ ಒಂದು ಚಿತ್ರ. ಅಂಥ
ನೃತ್ಯಪಟು ಹಾಗೂ ಕಲಾವಿದೆ ತಾಯಿಯ ಏಕೈಕ ಪುತ್ರಿಯಾಗಿ ವೈಜಯಂತಿಮಾಲಾ ಅವರು ಜನಿಸಿದ್ದು 1933ನೇ ಇಸ್ವಿ ಆಗಸ್ಟ್ ತಿಂಗಳ 13ನೇ ತಾರೀಕು. ಅವರ ಜನನವಾಗಿದ್ದು ಮದ್ರಾಸಿನ ಒಂದು ಸಬರ್ಬ್ ಅಂತೀವಲ್ಲ, ಅಂದರೆ ಉಪನಗರ ಅಂತ ಹೇಳ್ಬೋದು, ಟ್ರಿಪ್ಲಿಕೇನ್ ಎನ್ನುವ ಪ್ರದೇಶದಲ್ಲಿ ಅವರು ಜನಿಸಿದ್ದು. ಆಗಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಸಂಗೀತ ನೃತ್ಯಗಳನ್ನು ಕಲಿಸೋದು ಬಹಳ ಸರ್ವೇ ಸಾಮಾನ್ಯವಾದಂಥ ಒಂದು ಅಭ್ಯಾಸ ಆಗಿತ್ತು. ಮಧ್ಯಮ ವರ್ಗದ ಹಾಗೂ ಶ್ರೀಮಂತ ಕುಟುಂಬಗಳಲ್ಲಿ ಈ ಒಂದು ಪರಿಪಾಠ ಇತ್ತು. ಜೊತೆಗೆ ವಸುಂಧರಾ ದೇವಿಯವರು ಸ್ವತಃ ಚಲನಚಿತ್ರ ಕಲಾವಿದೆಯಾಗಿದ್ದರಿಂದ, ನೃತ್ಯಪಟುವಾಗಿದ್ದರಿಂದ ತಮ್ಮ ಮಗಳು ವೈಜಯಂತಿಮಾಲಾಳನ್ನೂ ಸಹ ನೃತ್ಯಾಭ್ಯಾಸಕ್ಕೆ ಹಾಕ್ತಾರೆ. ಅಲ್ಲಿ ವೈಜಯಂತಿಮಾಲಾ ಅವರು ಬಹಳ ಬೇಗ ತಮ್ಮ ಪ್ರತಿಭೆಯನ್ನು ತೋರಿಸ್ತಾ ಹೋಗ್ತಾರೆ. ನೋಡಿ ಎಷ್ಟರ ಮಟ್ಟಿಗೆ ಅಂದರೆ 1940ರಲ್ಲಿ ಕೇವಲ 7 ವರ್ಷ ವಯಸ್ಸಾಗಿದ್ದಾಗ ವೈಜಯಂತಿಮಾಲಾ ಅವರ ಒಂದು ನೃತ್ಯ ಪ್ರದರ್ಶನವನ್ನು ವ್ಯಾಟಿಕನ್ ಸಿಟಿಯಲ್ಲಿ 13ನೇ ಪೋಪ್ ಅವರ ಎದುರಿಗೆ ಆಯೋಜಿಸಲಾಗುತ್ತೆ. ಭಾರತೀಯ ಶಾಸ್ತ್ರೀಯ ನೃತ್ಯವನ್ನು ಮಾಡುವಂಥ ಒಂದು ಅವಕಾಶ ಅವರಿಗೆ ಅಲ್ಲಿ ಸಿಗುತ್ತೆ. ಆವತ್ತು ಆಕೆ ವೇದಿಕೆಯ ಮೇಲೆ ನರ್ತಿಸಿದಾಗ ಪ್ರೇಕ್ಷಕರ ಸಾಲಿನಲ್ಲಿ ಆಕೆಯ ತಾಯಿ ಕುಳಿತಿದ್ದರು. 7 ವರ್ಷಕ್ಕೆ ಇಂಥ ಸಾಧನೆಯನ್ನು ಮಾಡಿದ ವೈಜಯಂತಿಮಾಲಾ ಅವರು ಅಧಿಕೃತವಾಗಿ ಅರಂಗೇಟ್ರಮ್ ಅಂತೀವಲ್ಲ, ರಂಗಪ್ರವೇಶವನ್ನು ಮಾಡಿದ್ದು 1946ರಲ್ಲಿ. ಅಂದರೆ ಅವರಿಗೆ 13 ವರ್ಷ ವಯಸ್ಸಾಗಿತ್ತು. ಚೆಲುವೆಯಾಗಿದ್ದಂಥ ವೈಜಯಂತಿಮಾಲಾ ಅವರು ಅನೇಕ ನೃತ್ಯ ಪ್ರದರ್ಶನಗಳನ್ನು ಕೊಡ್ತಾ ಹೋಗ್ತಾರೆ. ಹಾಗೆ ಇವರ ನೃತ್ಯ ಪ್ರದರ್ಶನವನ್ನು ನೋಡಿದಂಥ AVM ಸ್ಟುಡಿಯೋದವರು 1949ರಲ್ಲಿ ವಾಳ್ಕೈ ಎನ್ನುವ ಒಂದು ಸಿನಿಮಾಗೆ ಇವರನ್ನು ನಾಯಕಿಯನ್ನಾಗಿ ಆರಿಸಿದಾಗ ಇವರಿಗೆ ಕೇವಲ 16 ವರ್ಷ ವಯಸ್ಸು. ವಾಳ್ಕೈ ಚಿತ್ರ ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ. AVM ಸ್ಟುಡಿಯೋದವರು ಯಾವುದೇ ಒಂದು ಸಿನಿಮಾ ಮಾಡಿದ್ರೆ ಒಂದೇ ಭಾಷೆಯಲ್ಲಿ ಮಾಡ್ತಾ ಇರಲಿಲ್ಲ. ಅದು ಯಶಸ್ಸು ಕಂಡ್ರೆ ಮತ್ತೆ ಕೆಲವು ಭಾಷೆಗಳಲ್ಲಿ ಮಾಡ್ತಾಯಿದ್ರು. ಕೆಲವೊಮ್ಮೆ ಏಕಕಾಲಕ್ಕೆ ಹಲವು ಭಾಷೆಗಳಲ್ಲಿ ಕೂಡ ಚಿತ್ರ ನಿರ್ಮಾಣವನ್ನು ಮಾಡ್ತಾಯಿದ್ರು. ವಾಳ್ಕೈ ಚಿತ್ರ ಯಶಸ್ವಿಯಾದಾಗ ಮರು ವರ್ಷ ಅಂದರೆ 1950ರಲ್ಲಿ ಇದೇ ಚಿತ್ರವನ್ನು ಆಧರಿಸಿ ತೆಲುಗಿನಲ್ಲಿ ಜೀವಿತಂ ಎನ್ನುವ ಹೆಸರಿನಲ್ಲಿ ಒಂದು ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ. ಅಲ್ಲಿ ಕಲಾವಿದರೆಲ್ಲ ಬೇರೆಯವರಾದರೂ ಸಹ ನಾಯಕಿಯ ಪಾತ್ರಕ್ಕೆ ವೈಜಯಂತಿಮಾಲಾ ಅವರನ್ನೇ ಇಟ್ಕೋತಾರೆ. ಆ ಚಿತ್ರ ಕೂಡ ದೊಡ್ಡ ಯಶಸ್ಸನ್ನು ಕಾಣುತ್ತೆ. ಇದಾದ ನಂತರ ಮರು ವರ್ಷ ಅಂದರೆ 1951ರಲ್ಲಿ ಈ ಚಿತ್ರವನ್ನು ಹಿಂದಿಯಲ್ಲಿ ಯಾಕೆ ರೀಮೇಕ್ ಮಾಡಬಾರ್ದು ಅಂತ AVM ಸ್ಟುಡಿಯೋದವರು ಯೋಚನೆ ಮಾಡ್ತಾರೆ. ಆಗ ಕೂಡ ಅಲ್ಲಿ ಬೇರೆ ಕಲಾವಿದರೆಲ್ಲ ಇದ್ದರೂ ಸಹ ನಾಯಕಿಯ ಪಾತ್ರಕ್ಕೆ ವೈಜಯಂತಿಮಾಲಾಳನ್ನೇ ಆರಿಸ್ತಾರೆ. ಆ ಚಿತ್ರದ ಹೆಸರು ಬಹಾರ್ ಅಂತ. ಅಲ್ಲಿ ಕೂಡ ಚಿತ್ರ ಯಶಸ್ಸನ್ನು ಕಾಣುತ್ತೆ. ನೋಡಿ, ಒಂದೇ ಕಥೆಯ ಸಿನಿಮಾವನ್ನು ಸತತ 3 ವರ್ಷಗಳಲ್ಲಿ 3 ಭಾಷೆಗಳಲ್ಲಿ ತೆರೆಗೆ ತಂದು ಆ 3 ಭಾಷೆಗಳಲ್ಲಿ ವೈಜಯಂತಿಮಾಲಾ ಅವರನ್ನೇ ನಾಯಕಿಯನ್ನಾಗಿಸಿಕೊಂಡು ಆ ಚಿತ್ರಗಳನ್ನು AVM ಸ್ಟುಡಿಯೋದವರು ಗೆಲ್ಲಿಸ್ತಾರೆ. ಅಲ್ಲಿಗೆ ವೈಜಯಂತಿಮಾಲಾ ಅವರ ಚಿತ್ರ ಜೀವನ ಒಂದು ಹಳಿಗೆ ಬಂದು ನಿಲ್ಲುತ್ತೆ. ವೈಜಯಂತಿಮಾಲಾ ಅವರ ಚಿತ್ರ ಜೀವನಕ್ಕೆ ದೊಡ್ಡ ಬ್ರೇಕನ್ನು ಕೊಟ್ಟಂಥ AVM ಸಂಸ್ಥೆ ಮತ್ತೊಮ್ಮೆ 1954ರಲ್ಲಿ ತಮಿಳು, ತೆಲುಗು ಹಾಗೂ ಹಿಂದಿ ಭಾಷೆಯಲ್ಲಿ ಒಂದೇ ಕಥೆಯನ್ನು ಚಿತ್ರವಾಗಿ ತಯಾರು ಮಾಡ್ತಾರೆ. ಆ ಚಿತ್ರ ತಮಿಳಿನಲ್ಲಿ ಜಮಿನಿ ಗಣೇಶನ್ ಅವರ ಜೊತೆಯಲ್ಲಿ ವೈಜಯಂತಿಮಾಲಾ ಅವರು ಪೆಣ್ ಎನ್ನುವ ಹೆಸರಿನಲ್ಲಿ ತೆರೆಗೆ ಬಂದಂಥ ಚಿತ್ರ. ಅದೇ ಚಿತ್ರವನ್ನು ಸಂಘಮ್ ಎನ್ನುವ ಹೆಸರಿನಲ್ಲಿ ತೆಲುಗಿನಲ್ಲಿ ರೀಮೇಕ್ ಮಾಡ್ತಾರೆ ಹಾಗೂ ಲಡ್ಕಿ ಎನ್ನುವ ಹೆಸರಿನಲ್ಲಿ ಹಿಂದಿಯಲ್ಲಿ ರೀಮೇಕ್ ಮಾಡ್ತಾರೆ. ತೆಲುಗಿನ ಅವತರಣಿಕೆಯಲ್ಲಿ ವೈಜಯಂತಿಮಾಲಾ ಅವರು NT ರಾಮರಾವ್ ಅವರ ಜೊತೆಯಲ್ಲಿ ನಾಯಕಿಯಾಗಿ ಕಾಣಿಸ್ಕೊಳ್ತಾರೆ. ಈ 3 ಚಿತ್ರಗಳು ಅದ್ಭುತವಾದ ಯಶಸ್ಸನ್ನು ಕಾಣುವುದರೊಂದಿಗೆ ವೈಜಯಂತಿಮಾಲಾ ಅವರ ಚಿತ್ರ ಜೀವನ ಒಂದು ಸ್ಥಿರತೆಗೆ ಬರುತ್ತೆ. ವೈಜಯಂತಿಮಾಲಾ ಅವರ ಅಪ್ರತಿಮವಾದ ಚೆಲುವು, ಅಷ್ಟೇ ಅದ್ಭುತವಾದ ನಟನಾ ಚಾತುರ್ಯ, ಜೊತೆಗೆ ಅವರ ಜಿಂಕೆಯಂತಹ ನಾಟ್ಯ ಪ್ರತಿಭೆ ಇವೆಲ್ಲವೂ ಮೇಳೈಸಿದ್ರಿಂದಾಗಿ ಅವರ ಚಿತ್ರಗಳನ್ನು ನೋಡೋದಕ್ಕೆ ಪ್ರೇಕ್ಷಕರು ಮುಗಿಬೀಳುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗುತ್ತೆ. ಈ 3 ಚಿತ್ರಗಳ ಯಶಸ್ಸಿನ ನಂತರ ಅವರು ತೆಲುಗು ಹಾಗೂ ತಮಿಳು ಭಾಷೆಯಲ್ಲಿ ಕೆಲವು ಚಿತ್ರಗಳಲ್ಲಿ ಕಾಣಿಸ್ಕೊಳ್ತಾ ಹೋಗ್ತಾರೆ. ಹಿಂದಿ ಭಾಷೆಯಲ್ಲಿ ಕೂಡ ಅವಕಾಶಗಳು ದೊರೀತಾ ಹೋಗುತ್ತೆ. 1954ರಲ್ಲಿ ನಾಗಿನ್ ಚಿತ್ರ ತೆರೆಗೆ ಬರುತ್ತೆ. ಹೇಮಂತ್ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ 13 ಹಾಡುಗಳಿದ್ದಂಥ ಆ ಚಿತ್ರದಲ್ಲಿ 9 ಹಾಡುಗಳನ್ನು ಲತಾ ಮಂಗೇಶ್ಕರ್ ಅವರು ಹಾಡ್ತಾರೆ. ಆ ಎಲ್ಲ ಹಾಡುಗಳಿಗೆ ಅಭಿನಯಿಸಿ ನರ್ತಿಸಿದವರು ವೈಜಯಂತಿಮಾಲಾ ಅವರು. ಆ ಒಂದು ದಕ್ಷಿಣದ ಪ್ರಭಾವವಿರುವಂಥ ನೃತ್ಯ ಪ್ರಕಾರ ಹಿಂದಿ ಭಾಷೆಯ ಪ್ರೇಕ್ಷಕರಲ್ಲಿ ಅದೆಷ್ಟು ಹುಚ್ಚೆಬ್ಬಿಸುತ್ತೆ ಅಂದರೆ ಆ ಚಿತ್ರ ಆ ವರ್ಷದ ಅತಿ ಹೆಚ್ಚು ಗಳಿಕೆ ಮಾಡಿದಂಥ ಚಿತ್ರವಾಗಿ ಯಶಸ್ಸನ್ನು ಕಾಣುತ್ತೆ. ನೋಡಿ, ಈ ಚಿತ್ರ ತೆರೆ ಕಂಡು 70 ವರ್ಷಗಳಾಗಿದೆ. ಆದರೆ
ಆ ಚಿತ್ರದ ಒಂದು ಹಾಡಿದೆ ನೋಡಿ, ಮನ್ ಡೋಲೆ ಮೇರಾ ತನ್ ಡೋಲೆ ಮೇರಾ ದಿಲ್ ಕಾ ಗಯಾ ಕರಾರ್ ರೇ ಕೌನ್ ಬಜಾಯೆ ಬಾಸುರಿಯಾ. ಈ ಹಾಡನ್ನು ಇವತ್ತಿಗೂ ಸಂಗೀತ ಪ್ರಿಯರು ಮಾಡ್ತಿಲ್ಲ. ಹಾಗೆ ಸದಾಕಾಲ ನೆನಪಿನಲ್ಲಿ ಉಳಿಯುವಂಥ ಅನೇಕ ಚಿತ್ರಗಳು, ಪಾತ್ರಗಳಿಂದ ವೈಜಯಂತಿಮಾಲಾ ಅವರು ಬೆಳೀತಾ ಹೋಗ್ತಾರೆ. 1955ರಲ್ಲಿ ಹಿಂದಿಯಲ್ಲಿ ದೇವದಾಸ್ ಚಿತ್ರ ತೆರೆಗೆ ಬರುತ್ತೆ. ಅಲ್ಲಿ ದಿಲೀಪ್ ಕುಮಾರ್ ಅವರು ನಾಯಕರು, ಸುಚಿತ್ರಾ ಸೇನ್ ಅವರು ಪಾರೋ ಪಾತ್ರವನ್ನು ಮಾಡಿರ್ತಾರೆ. ಆ ಚಿತ್ರದ ಇನ್ನೊಂದು ಮುಖ್ಯವಾದ ಪಾತ್ರ ಚಂದ್ರಮುಖಿ. ಆ ಪಾತ್ರವನ್ನು ವೈಜಯಂತಿಮಾಲಾ ಅವರು ನಿರ್ವಹಣೆ ಮಾಡ್ತಾರೆ. ದೇವದಾಸ್ ಹಾಗೂ ಪಾರೋ ಪ್ರೇಮಿಗಳು, ಆದರೆ ತನ್ನ ಪ್ರೇಮ ವಿಫಲವಾಗಿದ್ದರಿಂದ ಆತ ಸುಖವನ್ನು ಅರಸಿ ಚಂದ್ರಮುಖಿ ಎನ್ನುವ ಒಬ್ಬ ನೃತ್ಯಗಾತಿಯ ಬಳಿ ಹೋಗ್ತಾನೆ. ಆ ಪಾತ್ರವನ್ನು ವೈಜಯಂತಿಮಾಲಾ ಅವರು ನಿರ್ವಹಣೆ ಮಾಡಿದ್ದು. ಚಿತ್ರ ಎಂದಿನಂತೆ ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ. ಆ ವರ್ಷ ಶ್ರೇಷ್ಠ ಪೋಷಕ ನಟಿ ಎನ್ನುವ ಫಿಲ್ಮ್ ಫೇರ್ ಪ್ರಶಸ್ತಿ ವೈಜಯಂತಿಮಾಲಾ ಅವರಿಗೆ ಆ ಪಾತ್ರಕ್ಕೆ ಅರಸಿ ಬರುತ್ತೆ. ಆದರೆ ತಾವು ಚಿತ್ರರಂಗಕ್ಕೆ ಬಂದು ಕೇವಲ 6 ವರ್ಷಗಳಾಗಿದ್ದರೂ ಸಹ ಆ ಪ್ರಶಸ್ತಿಯನ್ನು ವೈಜಯಂತಿಮಾಲಾ ಅವರು ನಿರಾಕರಣೆ ಮಾಡ್ತಾರೆ. ಯಾಕೆಂದರೆ ದೇವದಾಸ್ ಕಥೆಯಲ್ಲಿ ದೇವದಾಸ್ ನಾಯಕ, ಚಂದ್ರಮುಖಿ ಹಾಗೂ ಪಾರೋ ಇಬ್ಬರೂ ಒಂದು ರೀತಿಯಲ್ಲಿ ನಾಯಕಿಯರೇ. ಕಥೆಯಲ್ಲಿ ಇಬ್ಬರಿಗೂ ಪ್ರಾಧಾನ್ಯತೆ ಇದೆ, ಪ್ರಾಮುಖ್ಯತೆ ಇದೆ. ಹೀಗಿರುವಾಗ ನನ್ನನ್ನು ನೀವು ಪೋಷಕ ನಟಿ ಅಂತ ಕನ್ಸಿಡರ್ ಮಾಡೋದನ್ನು ನಾನು ಒಪ್ಪೋದಿಲ್ಲ ಅಂತ ಹೇಳಿ ಆ ಒಂದು ಪ್ರಶಸ್ತಿಯನ್ನು ನಿರಾಕರಣೆ ಮಾಡ್ತಾರೆ. ಮುಂದೆ ಅವರಿಗೆ ಶ್ರೇಷ್ಠ ಅಭಿನಯಕ್ಕಾಗಿ 2 ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿಗಳು ಬರುತ್ತೆ. 1968ರಲ್ಲೇ, ಅಂದರೆ ಚಿತ್ರರಂಗಕ್ಕೆ ಬಂದು ಕೇವಲ 20 ವರ್ಷಗಳಾಗುವಷ್ಟರಲ್ಲೇ ಅವರು ಭಾರತ ಸರ್ಕಾರ ಕೊಡಮಾಡುವ 4ನೆಯ ನಾಗರಿಕ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗ್ತಾರೆ. 2024ರಲ್ಲಿ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಇದಲ್ಲದೆ ಅನೇಕ ಪ್ರಶಸ್ತಿಗಳನ್ನು ಅವರು ಮುಡಿಗೇರಿಸಿಕೊಂಡಿದ್ದಾರೆ. ವೈಜಯಂತಿಮಾಲಾ ಅವರು ನಾಯಕಿಯಾಗಿ ಹಿಂದಿ ಚಿತ್ರರಂಗದಲ್ಲಿ ತಮ್ಮ ಒಂದು ಸ್ಥಾನವನ್ನು ಕಂಡುಕೊಳ್ಳುವ ಹೊತ್ತಿಗಾಗಲೇ ಅಲ್ಲಿ ಅನೇಕ ನಾಯಕಿಯರು ಇದ್ದರು. ಜೊತೆಗೆ ನಾಯಕರಾಗಿ ರಾಜ್ ಕಪೂರ್, ದಿಲೀಪ್ ಕುಮಾರ್ ಹಾಗೂ ದೇವಾನಂದ್ ಅವರು ತ್ರಿಮೂರ್ತಿಗಳ ರೀತಿಯಲ್ಲಿ ಪ್ರತಿಷ್ಠಾಪಿತರಾಗಿದ್ದರು. ನೋಡಿ, ಈ 3 ಜನರ ಜೊತೆಯಲ್ಲಿ ವೈಜಯಂತಿಮಾಲಾ ಅವರು ಅದ್ಭುತವಾದ ಚಿತ್ರಗಳನ್ನು ಕೊಟ್ಟಿದ್ದಾರೆ. ರಾಜ್ ಕಪೂರ್ ಅವರ ಜೊತೆಯಲ್ಲಿ ನಜರಾನಾ ಚಿತ್ರದ ನಂತರ 1964ರಲ್ಲಿ ಸಂಗಮ್ ಚಿತ್ರ ತೆರೆಗೆ ಬರುತ್ತೆ. ಒಂದು ಮಹತ್ವಾಕಾಂಕ್ಷೆಯ ಚಿತ್ರ, ದೊಡ್ಡ ಯಶಸ್ಸನ್ನು ಕಂಡಂಥ ಚಿತ್ರ. ಅದು ಒಂದು ರೀತಿಯ ತ್ರಿಕೋನ ಪ್ರೇಮದ ಕಥೆ. ರಾಜೇಂದ್ರ ಕುಮಾರ್, ರಾಜ್ ಕಪೂರ್ ಹಾಗೂ ವೈಜಯಂತಿಮಾಲಾ ಅವರ ನಡುವೆ ನಡೆಯುವಂಥ ಕಥೆ. ಈ ಚಿತ್ರದ ಚಿತ್ರೀಕರಣ ಸುಮಾರು 4 ವರ್ಷಗಳನ್ನು ತೆಗೆದುಕೊಳ್ಳುತ್ತೆ. ಆ ಅವಧಿಯಲ್ಲಿ ರಾಜ್ ಕಪೂರ್ ಅವರನ್ನು ವೈಜಯಂತಿಮಾಲಾ ಅವರು ಇನ್ನೇನು ಮದುವೆಯಾದರು ಅನ್ನುವ ಮಟ್ಟಕ್ಕೆ ಪತ್ರಿಕೆಗಳಲ್ಲಿ ಸುದ್ದಿಗಳು ಬರ್ತಾಯಿದ್ವು. ಅನೇಕ ಬಣ್ಣ ಬಣ್ಣದ ರಂಜಿತವಾದ ಕಥೆಗಳು ಬರ್ತಾಯಿದ್ವು. ಆದರೆ ವೈಜಯಂತಿಮಾಲಾ ಅವರು ಮುಂದೆ ಒಂದು ದಿನ ತಮ್ಮ ಆತ್ಮಚರಿತ್ರೆಯನ್ನು ಬರೆದಾಗ ಇದೆಲ್ಲವೂ ಪಬ್ಲಿಸಿಟಿ ಸ್ಟಂಟ್, ನಮ್ಮ ಮಧ್ಯೆ ಅಂಥದ್ದೇನೂ ಇರಲಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ದಿಲೀಪ್ ಕುಮಾರ್ ಅವರ ಜೊತೆಯಲ್ಲಿ ದೇವದಾಸ್ ಚಿತ್ರವಲ್ಲದೆ ನಯಾದೌರ್, ಮಧುಮತಿ, ಗಂಗಾ ಜಮುನಾ ಈ ರೀತಿಯ ಚಾರಿತ್ರಿಕ ಚಿತ್ರಗಳಲ್ಲಿ, ಅಂದರೆ ಇವತ್ತಿಗೂ ಒಂದು ಮೈಲಿಗಲ್ಲನ್ನು ಸ್ಥಾಪಿಸಿರುವಂಥ ಚಿತ್ರಗಳು, ಈ ಚಿತ್ರಗಳಲ್ಲಿ ಪ್ರಾಧಾನ್ಯತೆ ಇದ್ದಂಥ ನಾಯಕಿಯ ಪಾತ್ರದಲ್ಲಿ ವೈಜಯಂತಿಮಾಲಾ ಅವರು ಅಭಿನಯಿಸಿದ್ದಾರೆ. ಅದರಲ್ಲಿ ಗಂಗಾ ಜಮುನಾ ಚಿತ್ರದಲ್ಲಂತೂ ಅವರು ಒಬ್ಬ ಹಳ್ಳಿಯ ಚೆಲುವೆಯಾಗಿ ಕಾಣಿಸ್ಕೊಂಡಿದ್ದಾರೆ. ಇವತ್ತಿಗೂ ಆ ಚಿತ್ರ ನೋಡಿದಾಗ ಅವರ ಅಭಿನಯ ಪ್ರತಿಭೆ ಎಂಥದ್ದು ಅಂತ ನಮಗೆ ಗೊತ್ತಾಗುತ್ತೆ. ದೇವಾನಂದ್ ಅವರ ಜೊತೆಯಲ್ಲಿ ವೈಜಯಂತಿಮಾಲಾ ಅವರು ಅಭಿನಯಿಸಿದ ಒಂದು ಬ್ಲಾಕ್ ಬಸ್ಟರ್ ಚಿತ್ರ ಜ್ಯುವೆಲ್ ಥೀಫ್. ಆ ಕಾಲಕ್ಕೆ ಒಂದು ಟ್ರೆಂಡ್ ಸೆಟ್ ಮಾಡಿದಂಥ ಚಿತ್ರ. ಅದಲ್ಲದೆ ಅವರು ದುನಿಯಾ ಚಿತ್ರದಲ್ಲಿ ಕೂಡ ದೇವಾನಂದ್ ಅವರ ಜೊತೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ನೋಡಿ, ವೈಜಯಂತಿಮಾಲಾ ಅವರು ಮೂಲತಃ ಒಬ್ಬ ನೃತ್ಯಪಟು. ಹಾಗಾಗಿ ಅವರನ್ನು ನಾಯಕಿಯನ್ನಾಗಿ ಆರಿಸಿಕೊಂಡಂಥ ಚಿತ್ರಗಳಲ್ಲಿ ಅವರಿಗೆ ಸಾಕಷ್ಟು ಅದಕ್ಕೆ ತಮ್ಮ ನೃತ್ಯ ಪ್ರದರ್ಶನವನ್ನು ತೋರ್ಪಡಿಸೋದಕ್ಕೆ ಅವಕಾಶಗಳನ್ನು ನಿರ್ದೇಶಕರು ಕಲ್ಪಿಸಿಕೊಡ್ತಾಯಿದ್ರು. ಆ ಅವಕಾಶಗಳನ್ನು ಅವರು ಬಹಳ ಚೆನ್ನಾಗಿ ಬಳಸ್ಕೊಂಡು ಮೇಲೆ ಬಂದರು. ರಾಜ್ ಕಪೂರ್, ದಿಲೀಪ್ ಕುಮಾರ್, ದೇವಾನಂದ್ ಅವರಂಥ ಪ್ರಮುಖ ಕಲಾವಿದರಲ್ಲದೆ 2ನೇ ಸಾಲಿನ ಅನೇಕ ಕಲಾವಿದರ ಜೊತೆಯಲ್ಲಿ ಕೂಡ ವೈಜಯಂತಿಮಾಲಾ ಅವರು ಬೇರೆ ಬೇರೆ ಪ್ರಕಾರದ ಚಿತ್ರಗಳಲ್ಲಿ ಕಾಣಿಸಿಕೊಂಡು ಅಲ್ಲಿಯೂ ಕೂಡ ಸೈ ಅನ್ನಿಸ್ಕೊಂಡಿದ್ದಾರೆ. ಕಿಶೋರ್ ಕುಮಾರ್ ಅವರ ಜೊತೆಯಲ್ಲಿ ನ್ಯೂ ಡೆಲ್ಲಿ ಹಾಗೂ ಆಶಾ ಚಿತ್ರಗಳಲ್ಲಿ ಅವರು ಒಂದು ರೀತಿಯ ಹಾಸ್ಯ ಪಾತ್ರಗಳನ್ನು ನಿರ್ವಹಣೆ ಮಾಡಿದ್ದಾರೆ. ಇನ್ನು ಸುನಿಲ್ ದತ್ ಅವರ ಜೊತೆಯಲ್ಲಿ ಸಾಂಸಾರಿಕ ಚಿತ್ರ ಸಾಧನಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಂಗಮ್ ಚಿತ್ರದ ಒಂದು ಯಶಸ್ವಿ ಜೋಡಿ ವೈಜಯಂತಿಮಾಲಾ ಹಾಗೂ ರಾಜೇಂದ್ರ ಕುಮಾರ್ ಅವರು. ಮುಂದೆ ಸೂರಜ್ ಚಿತ್ರದಲ್ಲಿ ಕೂಡ ಈ ಜೋಡಿ ಒಂದಾಗುತ್ತೆ.
ವೈಜಯಂತಿಮಾಲಾ ಅವರ ಚಿತ್ರಜೀವನ ಸರಾಗವಾಗಿ ಹೋಗ್ತಾ ಇರುತ್ತೆ. ಯಾಕೆಂದರೆ ದಕ್ಷಿಣ ಭಾರತದಿಂದ ಹಿಂದಿ ಚಿತ್ರರಂಗಕ್ಕೆ ಅಡಿಯಿಟ್ಟರೂ ಸಹ ಮುಂದೆ ತಮಿಳು ತೆಲುಗಿನಲ್ಲಿ ಅಭಿನಯಿಸೋದಕ್ಕೆ ಸಮಯವೇ ಇಲ್ಲದ ರೀತಿಯಲ್ಲಿ ಅವರು ಹಿಂದಿ ಚಿತ್ರರಂಗದಲ್ಲಿ ವಿಪುಲ ಅವಕಾಶಗಳಿರುವಂಥ ಒಬ್ಬ ನಾಯಕಿಯಾಗಿ ಬೆಳೆದಿದ್ದರಿಂದ ಅವರು ಬೇರೆ ಭಾಷೆಯ ಚಿತ್ರಗಳಲ್ಲಿ ಮಾಡೋದಕ್ಕೆ ಅವಕಾಶ ಆಗಲಿಲ್ಲ. ಆದರೆ ಅವರ ಸಾಂಸಾರಿಕ ಜೀವನ ಅಷ್ಟೇನೂ ಸರಿಯಾದ ರೀತಿಯಲ್ಲಿ ಸಾಗ್ತಾ ಇರಲಿಲ್ಲ. ಅಂದರೆ ವೈಜಯಂತಿಮಾಲಾ ಅವರ ತಾಯಿ ವಸುಂಧರಾ ದೇವಿಯವರು 1946ರಲ್ಲೇ ತಮ್ಮ ಪತಿ ಎಮ್ ಡಿ ರಾಮನ್ ಅವರಿಂದ ಡೈವೋರ್ಸನ್ನು ಪಡಿತಾರೆ. ಮುಂದೆ ವೈಜಯಂತಿಮಾಲಾ ಅವರ ಒಂದು ಕಸ್ಟಡಿಗೋಸ್ಕರ ಆಕೆ ಕೋರ್ಟ್ ಮೆಟ್ಟಿಲನ್ನು ಕೂಡ ಹತ್ತಾರೆ. ಆದರೆ ಕೋರ್ಟಿನಲ್ಲಿ ಆಕೆ ತಂದೆಯ ಜೊತೆಯಲ್ಲಿಯೇ ಸುಖವಾಗಿದ್ದಾಳೆ ಅನ್ನುವ ಒಂದು ತೀರ್ಪಿನಿಂದಾಗಿ ಆಗಾಗ ಮಗಳನ್ನು ಭೇಟಿ ಮಾಡೋದಕ್ಕೆ ಮಾತ್ರ ವಸುಂಧರಾ ದೇವಿಯವರಿಗೆ ಅವಕಾಶ ಸಿಗುತ್ತೆ. ಮುಂದೆ ವಸುಂಧರಾ ದೇವಿಯವರು ಬೇರೊಬ್ಬರನ್ನು ಮದುವೆ ಆಗ್ತಾರೆ. ಮೂಲತಃ ತಮಿಳುನಾಡಿನಿಂದ ಬಂದ ವೈಜಯಂತಿಮಾಲಾ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ತಮಿಳು ಚಿತ್ರದೊಂದಿಗೆ ಮಾಡ್ತಾರೆ. ಮುಂದೆ ತೆಲುಗು ಚಿತ್ರದಲ್ಲಿ ಅಭಿನಯಿಸ್ತಾರೆ. ಅದಾದ ಮೇಲೆ ಹಿಂದಿಗೆ ಹೋಗ್ತಾರೆ. ಜೊತೆಯಲ್ಲಿ ಮುಂದೆ ಅವರು ಬೆಂಗಾಲಿ ಚಿತ್ರದಲ್ಲಿ ಕೂಡ ಅಭಿನಯಿಸ್ತಾರೆ. ಆದರೆ 1954ರಲ್ಲಿ ಆಶಾ ನಿರಾಶಾ ಎನ್ನುವ ಒಂದು ಕನ್ನಡ ಚಿತ್ರದಲ್ಲಿ ಅವರು ಅಭಿನಯಿಸಬೇಕಾಗಿತ್ತು. ಆ ಚಿತ್ರದ ಚಿತ್ರೀಕರಣ ಕೂಡ ನಡೆದಿತ್ತು ಅಂತ ಹೇಳ್ತಾರೆ. ಕೆಲವರು ಅದನ್ನು ಬಿಡುಗಡೆಯಾಗಿತ್ತು ಅಂತ ಕೂಡ ಸಾಧಿಸ್ತಾರೆ. ಆದರೆ ನಾವು ಯಾವುದೇ ಕನ್ನಡ ಚಲನಚಿತ್ರರಂಗದ ಇತಿಹಾಸವನ್ನು ನೋಡಿದಾಗ ಆ ಚಿತ್ರ ಬಿಡುಗಡೆಯಾದಂಥ ದಾಖಲೆಗಳಿಲ್ಲ. ಆದರೆ ಆ ಚಿತ್ರ ನಿರ್ಮಾಣ ಆಗಿತ್ತು ಅಂತ ಹೇಳ್ತಾರೆ. 1968ರಲ್ಲಿ ವೈಜಯಂತಿಮಾಲಾ ಅವರು ಪಂಜಾಬಿ ಮೂಲದ ಚಮನ್ ಲಾಲ್ ಬಾಲಿ ಅವರನ್ನು ವಿವಾಹವಾಗ್ತಾರೆ. ಚಮನ್ ಲಾಲ್ ಬಾಲಿ ಅವರಿಗೆ ಅದು ಎರಡನೇ ವಿವಾಹ. ವೈಜಯಂತಿಮಾಲಾ ಹಾಗೂ ಬಾಲಿ ಅವರ ದಾಂಪತ್ಯಕ್ಕೆ ಒಬ್ಬ ಮಗ ಜನಿಸ್ತಾನೆ. ಆತನ ಹೆಸರು ಸುಚೀಂದ್ರ ಬಾಲಿ. ಆತ ಕೂಡ ತಮಿಳು ಚಿತ್ರರಂಗದಲ್ಲಿ ಕೆಲವು ಚಿತ್ರಗಳಲ್ಲಿ ಅಭಿನಯಿಸಿರುವಂಥ ಕಲಾವಿದ. ನೋಡಿ, ಇತ್ತೀಚೆಗೆ ನಾವು ದಕ್ಷಿಣ ಭಾರತ ಹಾಗೂ ಹಿಂದಿ ಚಿತ್ರರಂಗದ ಅನೇಕ ದಿಗ್ಗಜರ ಬಗ್ಗೆ ಸಂಚಿಕೆಗಳನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ಕೆಲವರು ಚಲನಚಿತ್ರ ಜೀವನದ ಸಲುವಾಗಿ ಸಾಂಸಾರಿಕ ಜೀವನವನ್ನು ಬಲಿ ಕೊಟ್ಟು ದುರಂತ ಅಂತ್ಯವನ್ನು ಕಂಡಿರುವಂಥ ಕಥೆಗಳನ್ನು ನೋಡಿದ್ದೀವಿ. ಇನ್ನು ಕೆಲವರು ಒಮ್ಮೆ ಸಾಂಸಾರಿಕ ಜೀವನಕ್ಕೆ ಕಾಲಿಟ್ಟ ಮೇಲೆ ಈ ಚಿತ್ರರಂಗದ ಸಹವಾಸವೇ ಬೇಡ ಅಂತ ದೂರ ಇದ್ದು ತಮ್ಮ ಸಂಸಾರವನ್ನು ಕಟ್ಕೊಂಡಿರೋದನ್ನು ನೋಡಿದ್ದೀವಿ. ವೈಜಯಂತಿಮಾಲಾ ಅವರು ಎರಡನೇ ಗುಂಪಿಗೆ ಸೇರಿದವರು. 1968ರಲ್ಲಿ ಮದುವೆಯಾದ ಮೇಲೆ ಅವರು ಚಿತ್ರಗಳಿಂದ ಹಿಂದೆ ಸರಿಯುವಂಥ ಒಂದು ನಿರ್ಧಾರವನ್ನು ಮಾಡ್ತಾರೆ. ಆದರೆ ಆ ಹೊತ್ತಿಗಾಗಲೇ ಅವರು ಮುಂಗಡ ಹಣವನ್ನು ತೆಗೆದುಕೊಂಡಿದ್ದಂಥ ಕೆಲವು ಚಿತ್ರಗಳು ಉಳಿದಿತ್ತು. ಅದರಲ್ಲಿ ಶಮ್ಮಿ ಕಪೂರ್ ಅವರ ಜೊತೆಯಲ್ಲಿ ಅಭಿನಯಿಸಿದಂಥ ಪ್ರಿನ್ಸ್ ಚಿತ್ರ, ಧರ್ಮೇಂದ್ರ ಅವರ ಜೊತೆಯಲ್ಲಿ ಅಭಿನಯಿಸಿದಂಥ ಪ್ಯಾರ್ ಹಿ ಪ್ಯಾರ್ ಚಿತ್ರ, ರಾಜೇಂದ್ರ ಕುಮಾರ್ ಅವರ ಜೊತೆಯಲ್ಲಿ ಗಂವಾರ್ ಚಿತ್ರ, ಈ ಚಿತ್ರಗಳ ಚಿತ್ರೀಕರಣ ಬಾಕಿ ಇತ್ತು. ಒಂದೆರಡು ವರ್ಷಗಳಲ್ಲಿ ಆ ಚಿತ್ರಗಳನ್ನು ಮುಗಿಸಿಕೊಟ್ಟು ಮುಂದೆ ಯಾವತ್ತೂ ನಾನು ಚಿತ್ರರಂಗಕ್ಕೆ ಬರೋದಿಲ್ಲ ಅಂತ ಹೇಳಿ ಟಾಟಾ ಹೇಳಿ ಹೊರಟು ಹೋಗ್ತಾರೆ. ಚಮನ್ ಲಾಲ್ ಬಾಲಿ ಅವರು 1986ರಲ್ಲಿ ಸಾವಿಗೀಡಾಗ್ತಾರೆ. ವೈಜಯಂತಿಮಾಲಾ ಅವರು 1968ರ ನಂತರ ಆ ಚಿತ್ರಗಳನ್ನು ಮುಗಿಸಿಕೊಟ್ಟ ಮೇಲೆ ತಮ್ಮ ಪೂರ್ತಿ ಸಮಯವನ್ನು ನೃತ್ಯ ಪ್ರದರ್ಶನಗಳಿಗಾಗಿಯೇ ಮುಡಿಪಿಟ್ಟು ದೇಶ ವಿದೇಶಗಳಲ್ಲಿ ನೂರಾರು ನೃತ್ಯ ಪ್ರದರ್ಶನಗಳನ್ನು ಕೊಡ್ತಾರೆ. ಆ ಮೂಲಕ ಯಶಸ್ಸಿನ ಮತ್ತೊಂದು ಉತ್ತುಂಗವನ್ನು ಏರ್ತಾರೆ. ಮುಂದೊಮ್ಮೆ ವೈಜಯಂತಿಮಾಲಾ ಅವರನ್ನು ಅವರ ಮಾತೃಭಾಷೆ ತಮಿಳಿಗೆ ತರುವಂಥ ಪ್ರಯತ್ನವನ್ನು ಕಮಲ ಹಾಸನ್ ಅವರು 2 ಬಾರಿ ಮಾಡ್ತಾರೆ. ಮೊದಲಿಗೆ ತಮ್ಮದೇ ನಿರ್ಮಾಣವಾದ ಹೇ ರಾಮ್ ಚಿತ್ರದಲ್ಲಿ ಒಂದು ಪಾತ್ರವನ್ನು ಮಾಡೋದಕ್ಕೆ ಕೇಳ್ಕೊತಾರೆ. ಆಗ ವೈಜಯಂತಿಮಾಲಾ ಅವರು ಅದನ್ನ ನಿರಾಕರಣೆ ಮಾಡ್ತಾರೆ. ಮುಂದೆ ತಮ್ಮದೇ ಆದಂಥ ವಿಶ್ವರೂಪಂ ಚಿತ್ರದಲ್ಲಿ ತಮ್ಮ ತಾಯಿಯ ಪಾತ್ರವನ್ನು ಮಾಡುವಂತೆ ಕಮಲ ಹಾಸನ್ ಅವರು ಕೇಳ್ಕೊತಾರೆ. ಆಗಲೂ ಕೂಡ ವೈಜಯಂತಿಮಾಲಾ ಅವರು ಅದನ್ನ ನಿರಾಕರಣೆ ಮಾಡ್ತಾರೆ. ಹೀಗೆ ನಿರಾಕರಣೆ ಮಾಡೋದಕ್ಕೆ ಕಾರಣ ಏನಪ್ಪ ಅಂದರೆ, ನಾನು ಮದುವೆಯಾದಾಗಲೇ ಚಮನ್ ಲಾಲ್ ಬಾಲಿ ಅವರಿಗೆ ಮಾತು ಕೊಟ್ಟಿದ್ದೆ, ಇನ್ನು ಮುಂದೆ ನಾನು ಸಿನಿಮಾಗಳಲ್ಲಿ ಅಭಿನಯಿಸೋದಿಲ್ಲ ಅಂತ. ಇವತ್ತು ಅವರು ನನ್ನ ಜೊತೆಯಲ್ಲಿ ಇಲ್ಲ, ಆದರೆ ನಾನು ಕೊಟ್ಟ ಮಾತು ಹಾಗೇ ಇದೆ, ಅದನ್ನು ನಾನು ಉಳಿಸ್ಕೋತೀನಿ ಅನ್ನುವ ಕಾರಣಕ್ಕೆ ಅವರು ಆ ಚಿತ್ರಗಳಲ್ಲಿ ಅಭಿನಯಿಸಲಿಲ್ಲ. 1984ರಲ್ಲಿ ಕಾಂಗ್ರೆಸ್ನಿಂದ ಅವರು ಎರಾ ಚೆಳಿಯನ್ನವರ ವಿರುದ್ಧ ದಕ್ಷಿಣ ಚೆನ್ನೈನಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸ್ತಾರೆ. ಆ ಒಂದು ಚುನಾವಣೆಯ ಸಂದರ್ಭದಲ್ಲಿ, ಪ್ರಚಾರದ ಸಂದರ್ಭದಲ್ಲಿ ಎರಾ ಚೆಳಿಯನ್ನವರು ಲೋಕಸಭೆಗೆ ನಾನು ಹೋಗ್ತೀನಿ, ನೃತ್ಯ ಸಭೆಗೆ ಅವ್ರು ಹೋಗಲಿ ಅನ್ನುವ ಒಂದು ದಾರ್ಷ್ಟ್ಯದ ಮಾತುಗಳನ್ನು ಆಡಿರ್ತಾರೆ. ಆದರೆ ಚುನಾವಣೆ ಮುಗಿದು ಫಲಿತಾಂಶ ಹೊರಬಂದಾಗ
ಜನತಾ ಪಾರ್ಟಿಯ ಯರಾ ಚಳಿಯನ್ನವರಿಗಿಂತ ವೈಜಯಂತಿಮಾಲಾ ಅವರು 48,000 ಮತಗಳನ್ನು ಹೆಚ್ಚಿಗೆ ಗಳಿಸಿ ಜಯಶೀಲರಾಗಿರ್ತಾರೆ. ಮುಂದೆ 1989ರಲ್ಲಿ DMK ಪಕ್ಷದ ಅಲಾಡಿ ಅರುಣ್ ಅವರ ವಿರುದ್ಧ ಸ್ಪರ್ಧಿಸಿ ಆ ಒಂದು ಚುನಾವಣೆಯಲ್ಲಿ ಕೂಡ ಗೆಲುವನ್ನು ಸಾಧಿಸ್ತಾರೆ. 1993ರಲ್ಲಿ ಭಾರತೀಯ ಜನತಾ ಪಕ್ಷದಿಂದ ರಾಜ್ಯಸಭೆಗೆ ನಾಮನಿರ್ದೇಶಿತರಾಗಿ ಅಲ್ಲಿ ಕೂಡ ರಾಜಕೀಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾವು ಅನೇಕ ಉದ್ಧಾಮ ಕಲಾವಿದರ ಬಗ್ಗೆ ಸಂಚಿಕೆಗಳನ್ನು ಮಾಡುವಾಗ ಈ ಮಾತನ್ನು ಪುನರುಚ್ಚರಿಸಬೇಕಾದಂಥ ಒಂದು ಸ್ಥಿತಿಯಲ್ಲಿದ್ದೀವಿ. ಯಾಕೆಂದರೆ ವೈಜಯಂತಿಮಾಲಾ ಅವರಂಥ ಒಬ್ಬ ಹಿರಿಯ ಕಲಾವಿದೆಯ ಬಗ್ಗೆ ಒಂದು ಸಂಚಿಕೆಯಲ್ಲಿ ಪೂರ್ತಿ ಚಿತ್ರಣವನ್ನು ಕೊಡೋದು ಸಾಧ್ಯವಿಲ್ಲ. ಆದರೆ ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ಅವರ ಬಗ್ಗೆ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನೋಡಿ, ಚಲನಚಿತ್ರ ಕ್ಷೇತ್ರದಲ್ಲಿ ಮೊದಲ ಸೂಪರ್ ಸ್ಟಾರ್ ಆಗಿ ಹಿಂದಿ ಚಿತ್ರರಂಗದಲ್ಲಿ ಬೆಳಗಿ ರಾಷ್ಟ್ರದಾದ್ಯಂತ ತಮ್ಮ ಪ್ರಸಿದ್ಧಿಯನ್ನು ಗಳಿಸಿದಂಥ ವೈಜಯಂತಿಮಾಲಾ ಅವರು ಚಿತ್ರರಂಗದಿಂದ ದೂರವಾದ ಮೇಲೆ ನೃತ್ಯಪಟುವಾಗಿ ಕೂಡ ಲೋಕವಿಖ್ಯಾತಿಯನ್ನು ಗಳಿಸಿದ್ದು ಒಂದು ವಿಶೇಷ. 2024ರಲ್ಲಿ ತಮ್ಮ 90ನೇ ವಯಸ್ಸಿನಲ್ಲಿ ಅವರು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಒಂದು ನೃತ್ಯ ಸೇವೆಯನ್ನು ಮಾಡುವ ಮೂಲಕ ಮತ್ತೊಮ್ಮೆ ರಾಷ್ಟ್ರದ ಗಮನವನ್ನು ಸೆಳೀತಾರೆ. 90ನೇ ವಯಸ್ಸಿನಲ್ಲಿ ನಡೆದಾಡೋದೇ ಕಷ್ಟ ಅನ್ನುವಂಥ ಪರಿಸ್ಥಿತಿಯಲ್ಲಿ ಎಷ್ಟೋ ಜನ ಮಹಿಳೆಯರು ಇರುವಾಗ ಇವರು ಆ ವಯಸ್ಸಿನಲ್ಲಿ ಕೂಡ ತಮ್ಮ ಯೌವನದ ದಿನಗಳಲ್ಲಿ ನರ್ತಿಸಿದ ರೀತಿಯಲ್ಲಿಯೇ ಅಲ್ಲಿ ನೃತ್ಯ ಸೇವೆಯನ್ನು ಸಲ್ಲಿಸಿದ್ದು ದೇಶದಾದ್ಯಂತ ಪ್ರಶಂಸೆಗೆ ಪಾತ್ರವಾಗಿತ್ತು. ಇವತ್ತು 92ನೇ ವಯಸ್ಸಿನಲ್ಲಿ ವೈಜಯಂತಿಮಾಲಾ ಅವರು ಸಂತೃಪ್ತ ನಿವೃತ್ತಿ ಜೀವನವನ್ನು ಅನುಭವಿಸ್ತಾ ಇದ್ದಾರೆ. ಅವರು ಇನ್ನೂ ಹಲವು ಕಾಲ ನಮ್ಮ ಜೊತೆಯಲ್ಲಿ ಇರಲಿ ಎನ್ನುವ ಒಂದು ಆಶಯದೊಂದಿಗೆ ಅವರಿಗೆ ಶುಭಾಶಯಗಳನ್ನು ಹೇಳಿ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.